ಕೆಲ ದಿನಗಳ ಹಿಂದಷ್ಟೇ ದಾಂಡೇಲಿ ಅಳ್ನಾವರ ರೈಲು ಪುನರಾರಂಭವಾಗಿದ್ದು ಬಹಳ ಖುಷಿಯ ಸಂಗತಿ. ಆದರೆ ಈಗಿರುವ ದಾಂಡೇಲಿ ಅಳ್ನಾವರ ರೈಲಿನ ವೇಳಾಪಟ್ಟಿಯನ್ನು ಬದಲಾಯಿಸಿ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ರೈಲಿನ ಸಮಯವನ್ನು ಬದಲಾವಣೆ ಮಾಡಿಕೊಡಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಮೋಹನ್ ಹಲವಾಯಿ ಆಗ್ರಹಿಸಿದರು. ದಾಂಡೇಲಿ ನಗರದ ಅಂಬೇವಾಡಿಯ ರೈಲು ನಿಲ್ದಾಣದಲ್ಲಿ ರೈಲು ನಿಲ್ದಾಣದ ಅಧಿಕಾರಿಗೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಸಮಯ ಬದಲಾವಣೆ ಮಾಡಬೇಕೆಂದು ಹೇಳಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಅವರು ನಮ್ಮ ನಾಯಕರಾದ ಆರ್.ವಿ. ದೇಶಪಾಂಡೆ ಅವರು ರೈಲ್ವೆ ಅಧಿಕಾರಿಗಳಿಗೆ ಈಗಾಗಲೇ ಸಮಯ ಬದಲಾವಣೆ ಮಾಡಬೇಕೆಂದು ಪತ್ರ ಬರೆದಿದ್ದಾರೆ. ಅದಕ್ಕೆ ರೈಲ್ವೆ ಅಧಿಕಾರಿಗಳು ಕೂಡ ಬದಲಾವಣೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ದಾಂಡೇಲಿಯಿಂದ ಅಳ್ನಾವರಕ್ಕೆ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುವುದರಿಂದ ರೈಲ್ವೆ ಇಲಾಖೆಗೆ ನಷ್ಟವಾಗುತ್ತಿದ್ದು, ಇದೇ ರೀತಿಯಾದರೆ ದಾಂಡೇಲಿ ಅಳ್ನಾವರ ನಡುವೆ ರೈಲು ಓಡುವುದು ಕಷ್ಟಕರವೆಂಬ ಮಾತು ಇಲಾಖೆಯಿಂದ ಕೇಳಿ ಬರುತ್ತಿದೆ. ಆದರೆ ನಾನು ರೈಲ್ವೆ ಇಲಾಖೆಗೆ ಮನವಿ ಮಾಡುತ್ತೇನೆ, ಈಗ ನಿಗದಿಯಾಗಿರುವ ರೈಲ್ವೆ ಸಮಯದಲ್ಲಿ ಅಳ್ನಾವರಕ್ಕೆ ಪ್ರಯಾಣ ಬೆಳೆಸಿದಾಗ ಅಳ್ನಾವರ ಮುಟ್ಟಿದ ನಂತರ ಅಳ್ನಾವರದಿಂದ ಬೆಂಗಳೂರಿಗಾಗಲಿ ಅಥವಾ ಮುಂಬೈಗಾಗಲಿ ಆ ಸಮಯದಲ್ಲಿ ಯಾವುದೇ ರೈಲು ಇರುವುದಿಲ್ಲ. ಆ ಕಾರಣಕ್ಕಾಗಿ ಬೆಂಗಳೂರು ಹಾಗೂ ಮೈಸೂರು ಮುಂಬೈಗೆ ಸಂಪರ್ಕ ಹೊಂದುವ ರೀತಿಯಲ್ಲಿ ದಾಂಡೇಲಿ ಅಳ್ನಾವರ ರೈಲಿನ ಸಮಯವನ್ನು ಬದಲಾಯಿಸಬೇಕು. ಇದರಿಂದ ಪ್ರಯಾಣಿಕರ ಸಂಖ್ಯೆಯು ಹೆಚ್ಚುತ್ತದೆ ಹಾಗೂ ದಾಂಡೇಲಿಗೆ ಬರುವ ಪ್ರವಾಸಿಗರಿಗೂ ಅನುಕೂಲವಾಗುತ್ತದೆ. ಇದರಿಂದ ದಾಂಡೇಲಿ ಅಳ್ನಾವರ ರೈಲು ನಿರಂತರವಾಗಿ ನಡೆಯುತ್ತದೆ ಹಾಗೂ ದಾಂಡೇಲಿಯಲ್ಲಿ ಉತ್ತರ ಭಾರತೀಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಮುಂಗಡ ರೈಲ್ವೆ ಟಿಕೆಟ್ ಬುಕ್ ಮಾಡಲು ಅಳ್ನಾವರ, ಲೋಂಡಾ ಹಾಗೂ ಅಂಚೆ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಾಂಡೇಲಿ ರೈಲ್ವೆ ನಿಲ್ದಾಣದಲ್ಲಿ ದೂರದ ಊರಿನ ಪ್ರಯಾಣಕ್ಕೆ ಮುಂಗಡ ರೈಲ್ವೆಯಲ್ಲಿ ಟಿಕೆಟ್ ಬುಕ್ ಮಾಡಲು ರಿಸರ್ವೇಷನ್ ಟಿಕೆಟ್ ಕೌಂಟರ್ ಅನ್ನು ತೆರೆಯಬೇಕೆಂದು ಮನವಿ ಮಾಡಿದರು. ಸ್ಟೇಷನ್ದಲ್ಲಿ ಬಂದು ನಿಂತಿದ್ದೀವಿ. ಕಾರಣ ಇಷ್ಟೇ, ಪುನರಾರಂಭ ರೈಲ್ವೆ ಆದ ನಂತರ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರು ಉದ್ಘಾಟನೆ ಆದ ದಿನವೇ ಭಾಳಷ್ಟು ಜನ ಆ ಸಮಯ ನೋಡಿಕೊಂಡು ಭಾಳ ಜನ ಮನವಿ ಮಾಡಿದರು, ಸರ್ ಈ ಟೈಮಿಂಗ್ ಸರಿ ಇಲ್ಲ, ಈ ಟೈಮಿಂಗ್ದಿಂದ ನಾವು ಹೋದ್ವಿ ಅಂದರೆ ನಮಗೆ ಮುಂದೆ ಹೋಗುವಂಥ ಕನೆಕ್ಟಿವಿಟಿ ಯಾವುದು ಟ್ರೈನ್ಗಳು ಸಿಗೋದಿಲ್ಲ, ಹಾಗಾಗಿ ಈ ಸಮಯದಲ್ಲಿ ಬದಲಾವಣೆ ಮಾಡಿಸುವ ಪ್ರಯತ್ನ ತಾವು ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಮನವಿ ಮಾಡ್ಕೊಂಡಿದ್ರು. ಆ ಜನರ ಮನವಿ ಮೇರೆಗೆ ನಮ್ಮ ನಾಯಕರಾದಂಥ ಆರ್.ವಿ. ದೇಶಪಾಂಡೆ ಸಾಹೇಬರು ಇದರಿಗೆ ಸಂಬಂಧಪಟ್ಟಂಥ ರಾಷ್ಟ್ರ ಮಟ್ಟದ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ ಮೇಲೆ ಅವರಿಂದನೂ ಉತ್ತರ ಬಂದದ, ಆದಷ್ಟು ಬೇಗ ಆ ಸಮಯ ಬದಲಾವಣೆ ಮಾಡುವಲ್ಲಿ ನಾವು ಮಾಡ್ತೀವಿ, ಮತ್ತು ಆ ಜನರಿಗೆ ಉಪಯೋಗ ಆಗುವಂಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಒಂದು ಮಾತು ಕೊಟ್ಟಿದ್ದಾರೆ ಅನ್ನೋಂಥ ಮಾತು ಗೊತ್ತಾಯಿತು. ಆದರೆ ರೈಲ್ವೆ ಸ್ಟೇಷನಿಗೆ ನಾವು ಬಂದು ಕೇಳಿದರೆ ಭಾಳ ಕಡಿಮೆ ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ಇಲಾಖೆಗೆ ಭಾಳ ನಷ್ಟ ಆಗ್ತಾ ಇದೆ. ಇದು ಹೀಗೆ ಆದರೆ ಮತ್ತೆ ತೊಂದರೆಗೆ ಆಗ್ಬೋದು ಈ ರೈಲ್ವೆ ಸ್ಟೇಷನ್ದಲ್ಲಿ ರೈಲ್ವೆ ಬರುವುದು ಅನ್ನುವಂಥ ಮಾತು ಇಲಾಖೆ ಡಿಪಾರ್ಟ್ಮೆಂಟ್ಗೆ. ಆದರೆ ನಾನು ಇಲಾಖೆಗೆ ಮನವಿ ಮಾಡ್ತೀನಿ, ದಾಂಡೇಲಿ ಜನರು ಭಾಳ ಜನ ಬೆಂಗಳೂರು ಸೈಡಿಗೆ, ಮುಂಬೈ ಸೈಡಿಗೆ ಹೋಗೋರು ಭಾಳ ಜನ ಇದ್ದಾರೆ. ಆದರೆ ಇಲ್ಲಿಂದ ಹೋದ ಮೇಲೆ ಅವ್ರಿಗೆ ಕನೆಕ್ಟಿವಿಟಿ ಸಿಗುವಂಥ ಟ್ರೈನ್ಗಳು ಎಲ್ಲ ದಾಟಿ ಹೋಗಿರ್ತಾವೆ. ಮತ್ತು ಸಂಜೆಗೆ ಬಂದ ಮೇಲೂ ಕೂಡ ಅದು 4 ಬರ್ತದೆ, ಇವು ಸಂಜೆ 7:30 ಟ್ರೈನ್ ಬರ್ತದೆ. ಹಾಗಾಗಿ ಜನರಿಗೆ ಆ ಸಂಪರ್ಕ ಲೈನ್ ಸರಿ ಸಿಗ್ತಾ ಇಲ್ಲ. ಜನರ ಮನವಿ ಇಷ್ಟೇ ಇದೆ ಇಲಾಖೆಗೆ ಮತ್ತು ಜನರ ಪರವಾಗಿ ನಾವು ಕೂಡ ಮನವಿ ಮಾಡ್ತೀವಿ. ಸಂಜೆ ಇಲ್ಲಿಂದ ಮುಂಬೈ ಸೈಡ್ ಹೋಗುವಂಥ ಟ್ರೈನ್ಗಳು 5 ನಿಮಿಷ ಮುಂಚೆ ನಮ್ಮ ಟ್ರೈನ್ನ ದಾಂಡೇಲಿಂದ ಅಲ್ಲಿ ಹೋದರೆ ಒಳ್ಳೆಯದು. ರಾಣಿ ಚೆನ್ನಮ್ಮ ಬೆಂಗಳೂರು ಸೈಡ್ ಹೋಗೋ ಟ್ರೈನಿಗೆ ಒಂದು 5 ನಿಮಿಷ ಮುಂಚೆ ಇಲ್ಲಿನ ಟ್ರೈನ್ ಹೋದ್ರೆ ಒಳ್ಳೆಯದು. ಅದೇ ರೀತಿ ಬೆಳಿಗ್ಗೆ ಕೂಡ ಆ ಕಡೆಯಿಂದ ಬಂದಂಥ ಜನ, ಈಗ ಮೈಸೂರು ಟ್ರೈನ್ನಲ್ಲಿ ಭಾಳ ಜನ ಆ ಕಡೆಯಿಂದ ಬಂದವರು ರೈಲ್ವೆ ಸ್ಟೇಷನ್ ಅಳ್ಳಾವರಿಗೆ ಬರುವ ತಕ್ಷಣ ಒಂದು 2 ನಿಮಿಷ 3 ನಿಮಿಷ ಮುಂಚೆ ದಾಂಡೇಲಿ ಹೊರಡುವ ಟ್ರೈನ್ ಹೊರಡು ಬಿಡ್ತದೆ. ನಿನ್ನೆ ಆಗಿದಂಥ ಕತೆ ಒಬ್ಬ ಪ್ಯಾಸೆಂಜರ್ ನನಗೆ ಹೇಳಿದ್ರು, ಅಣ್ಣ ಹಿಂಗಾಯ್ತು, ಕಡೆಗೆ ನಾನು ಅಳ್ಳಾವರದಿಂದ ಹಳಿಯಾಳದಿಂದ ದಾಂಡೇಲಿಗೆ 2 ಬಸ್ ಚೇಂಜ್ ಮಾಡಿ ಬರುವುದಾದ ಪರಿಸ್ಥಿತಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇದು ಜನರ ನೋವು ಕೂಡ ಹೌದು. ನಾನು ಇದರ ಮುಖಾಂತರ ಇಲಾಖೆಗೆ ಒಂದು ಮನವಿ ಮಾಡ್ತೀನಿ, ಆದಷ್ಟು ಬೇಗ ನಮ್ಮ ನಾಯಕರು ಆರ್.ವಿ. ದೇಶಪಾಂಡೆ ಅವರು ಪೂರ್ಣ ಪ್ರಯತ್ನ ಮಾಡಿದ್ದಾರೆ, ಪತ್ರ ವ್ಯವಹಾರ ಕೂಡ ಮಾಡಿದ್ದಾರೆ. ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಒಂದೇ ಆದಷ್ಟು ಬೇಗ ಸಮಯದಲ್ಲಿ ಬದಲಾವಣೆ ಮಾಡಿ ಜನರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತೀನಿ. ಇದ್ರ ಜೊತೆಯಲ್ಲಿ ಇಲ್ಲೇ ಒಂದು ಟಿಕೆಟ್ ಕೌಂಟರ್ ಮಾಡಿದ್ರೆ ಬಹಳ ಒಳ್ಳೇದು, ರಿಸರ್ವೇಷನ್. ಯಾಕಂತ ಹೇಳಿದ್ರೆ ಉತ್ತರ ಭಾರತೀಯ ಜನ ಈ ದಾಂಡೇಲಿ ನಗರದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ಹೋಗ್ಬೇಕಾದ್ರೆ ಬೆಳಿಗ್ಗೆ ತಾತ್ಕಾಲ ತಗೋಬೇಕಾದ್ರೆ ರಾತ್ರಿ 12 ಗಂಟೆಗೆ ಹೋಗಿ ಲೋಂಡಾ ರೈಲ್ವೆ ಸ್ಟೇಷನ್ದಲ್ಲಿ, ಅಳ್ಳಾವರ ರೈಲ್ವೆ ಸ್ಟೇಷನ್ ಹೋಗಿ ಮಲಗ್ತಾರೆ. ಬೆಳಿಗ್ಗೆ 4 ಗಂಟೆಗೆ ತಾತ್ಕಾಲ ತಗೋಬೇಕಾಗ್ತದೆ. ನಾವು ಪೋಸ್ಟ್ ಆಫೀಸ್ದಲ್ಲಿ ಹೋದ್ರೆ ಒಂದೊಂದು ಸರ್ತಿ ಸರ್ವರ್ ಸರಿ ಇರೋದಿಲ್ಲ ಅಥವಾ ಏನಾರು ಆಗಿರ್ತದೆ ಅಂತ ಜನ ಮನವಿ ಮಾಡ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ಕೌಂಟರ್ ರಿಸರ್ವೇಷನ್ ಆದರೆ ಜನರಿಗೆ ಅದು ಕೂಡ ಒಂದು ವ್ಯವಹಾರ ಆಗ್ತದೆ, ಇಲಾಖೆಗೂ ಕೂಡ ಲಾಭ ಆಗುವಂಥದ್ದು ಕಾಣಿಸ್ತದೆ. ಹಾಗಾಗಿ ಆ ಟಿಕೆಟ್ ಕೌಂಟರ್ ಕೂಡ ಇಲ್ಲಿ ಆಗಲಿ ಅನ್ನೋಂಥ ಮನವಿ ಕೂಡ ಇವತ್ತು ಈ ಮಾಧ್ಯಮ ಮುಖಾಂತರ ನಾನು ಮಾಡ್ಕೊಳ್ತಾ ಇದ್ದೀನಿ. ಜನರಿಗೆ ತಾವು ಈ ಟ್ರೈನನ್ನು ಚಾಲೂ ಮಾಡಿದ್ದೀರಿ, ಜನರಿಗೋಸ್ಕರ ತಾವು ಸಮಯ ಕೂಡ ಬದಲಾವಣೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ನಾಯಕರು ಈ ಥರ ಪ್ರಯತ್ನ ಸತತ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಆಗ್ಬೋದು ಅನ್ನೋ ಭರವಸೆಯೂ ಕೂಡ ಇದೆ.
ಈ ಸಂದರ್ಭದಲ್ಲಿ ಸ್ಟೇಷನ್ ಮಾಸ್ಟರ್ ಚಂದ್ರಕಾಂತ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಅನಿಲ್ ದಂಡಗಲ್, ಫ್ರಾನ್ಸಿಸ್ ಮಸ್ಕೆರ್ನೆ, ದಿವಾಕರ್ ನಾಯಕ್, ತಸ್ವರ್ ಸೌದಾಗರ್, ಅನಿಲ್ ನಾಯ್ಕರ್ ಹಾಗೂ ಮುಂತಾದವರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.